ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮಬಂಧುಗಳೇ. ನಾವು ಹೊರಗಣ್ಣಿಗೆ ಕಾಣಿಸುವಂತಹ ಮತ್ತು ನಮ್ಮ ಈ ವ್ಯಾವಹಾರಿಕ ಜಗತ್ತಿನ ಅರಿವಿಗೆ ಪೂರಕವಾಗಿ ನಮಗೆ ಅರ್ಥ ಆಗುವಂತಹ ವಿಚಾರಗಳಷ್ಟೇ ಸತ್ಯ, ನಾವು ತಿಳ್ಕೊಂಡಿರೋದಷ್ಟೇ ಸತ್ಯ ಅನ್ನುವಂಥ ಒಂದು ಭ್ರಮೆಯಲ್ಲಿ ಸಿಲುಕಿಕೊಂಡು ಆ ಪರಮಾತ್ಮನ ನಾಟಕ ಏನಿದೆಯಲ್ಲ, ವಿಧಿಯ ಆಟ, ಅದರ ವಿಚಾರಗಳನ್ನು ಗಮನಿಸಕ್ಕೆ ಹೋಗೋದಿಲ್ಲ. ವ್ಯಾವಹಾರಿಕ ಭವಬಂಧನದ ಜಗತ್ತಿನಲ್ಲಿ ಅಷ್ಟು ಸಮಯಾವಕಾಶ, ಕಾಲಾವಕಾಶ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸಹಜವಾಗಿ ನನಗಾಗಲಿ ನಿಮಗಾಗಲಿ ಸಿಗೋದಿಲ್ಲ. ಆದರೆ ನಾವು ಸಿಗುವಂತೆ ಮಾಡ್ಕೋಬೇಕು. ಈ ಭಗವಂತನ ಈ ಒಂದು ಸೃಷ್ಟಿ ಏನಿದೆ, ಇದರಲ್ಲಿ ಸರಿಸುಮಾರು 84 ಲಕ್ಷ ಜೀವ ಪ್ರಭೇದಗಳಿದೆ. ಮತ್ತು ಅದರಲ್ಲಿ ಮನುಷ್ಯಂದೇ ತಗೊಳ್ಳೋಣ, ಒಂದು 750 ಕೋಟಿ ಜನಸಂಖ್ಯೆ ಇದೆ ವಿಶ್ವದಾದ್ಯಂತ. ಈಗ ಪುನೀತ್ ಮತ್ತು ಚಿರಂಜೀವಿ ಸರ್ಜಾ, XYZ ಶಿವರಾಮಣ್ಣ, ಈ ಥರ ಯಾವುದೋ ಒಬ್ಬರು ಕಲಾವಿದರು ಮತ್ತು ಪ್ರಮುಖರು, ವಿಶ್ವವಿಖ್ಯಾತರು, ಇಂಥವರು ಸಂಪ್ರಾಪ್ತಿ ಪಡೆದಾಗ ಅವರು ಮಾಡಿದಂತಹ ಒಳ್ಳೆಯದು ಕೆಟ್ಟದು ವಿಚಾರಗಳು, ಅವರ ವಿಚಾರದಲ್ಲಿ ನಾವು ಮಾತಾಡ್ಕೊತ ಹೋಗ್ತೀವಿ, ಆತ್ಮವಿಮರ್ಶೆ ಮಾಡ್ಕೊತ ಹೋಗ್ತೀವಿ. ಅವರು ಹಾಗಿದ್ದರು ಹೀಗಿದ್ದರು, ಇವೆಲ್ಲ ನಡೆಯುತ್ತೆ, ಆ ಸಾಂದರ್ಭಿಕವಾಗಿ ನಡೆಯುತ್ತೆ. ಕೆಲವೊಂದು ಕಾರಣಗಳನ್ನು ಹುಡುಕ್ತಾ ಹೋಗ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ನೀವು ಗಮನಿಸಿದ್ರೆ ಈ ಸರಿಸುಮಾರು 750 ಕೋಟಿ ವಿಶ್ವದ ಜನಸಂಖ್ಯೆ ಏನಿದೆ, ಅದರಲ್ಲಿ ರೋಗಾಣುಗಳ ಒಂದು ಪ್ರಭಾವದಿಂದ ಆಗ್ಬೋದು ಅಥವಾ ಬೇರೆ ಬೇರೆ XYZ ಅಪಘಾತಗಳು. ಈಗ ಬಿಪಿನ್ ರಾವತ್ ಅವರು, ನಮ್ಮ ಜನರಲ್ ಸೇನಾಧಿಕಾರಿ ಏನಿದ್ರು, ಅವರು ಸಹ ಅವರ ಇಹಲೋಕ ಯಾತ್ರೆನ ಮುಗಿಸಿದ್ದಾರೆ. ಈ ಥರ ನೋಡ್ತಾ ಹೋದಾಗ ತುಂಬ ವಿಶ್ವವಿಖ್ಯಾತರು, ಪ್ರಮುಖ ಶ್ರೇಣಿಯಲ್ಲಿ ಇರ್ತಕ್ಕಂಥವರು ಮತ್ತು ಅತ್ಯಂತ ಅವರು ಮಾಡಿದಂತಹ ಕಾರ್ಯಗಳಿಂದ, ಒಳ್ಳೆಯ ಕಾರ್ಯಗಳಿಂದ ಗುರುತಿಸ್ಕೊಂಡಂಥವರು, ಈ ರೀತಿಯಾದಂಥವರು ಬಹಳಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಈ ರೀತಿ ಯಾಕಾಗ್ತಾ ಇದೆ, ಹಂಗಂದ್ಬಿಟ್ಟು ಯಾಕಾಗ್ತಾ ಇದೆ ಅನ್ನೋದು ನನ್ನ ಒಂದು ಜಿಜ್ಞಾಸೆ ಅಲ್ಲ, ಒಂದು ಕುತೂಹಲನೂ ಅಲ್ಲ. ನಾವು ಯಾವ ಹಾದಿಯಲ್ಲಿ ನಡಿಬೇಕು? ಯಾಕೆಂದರೆ ಕೆಲವು ಗುರುಗಳ ಆದೇಶ ಏನು ನನಗಾಗ್ತಾ ಇರತ್ತೆ, ಅದರಂತೆ ನಾನು ನಡೀತಾ ಇರ್ತೀನಿ. ಹಾಗೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಅಂತಃಪ್ರಜ್ಞೆ ಅವರಿಗೆ ಆಜ್ಞೆ ಮಾಡ್ತಾನೇ ಇರುತ್ತೆ, ಯಾವುದೋ ಒಂದು ಸೂಚನೆಯನ್ನು ಕೊಡ್ತಾನೇ ಇರುತ್ತೆ. ಆದರೆ ಈ ಭವಬಂಧನದ ಇಹಲೋಕದ ವ್ಯಾವಹಾರಿಕ ಜಗತ್ತಿನ ಜಂಜಾಟದಲ್ಲಿ, ಸಂಸಾರ ಜಂಜಾಟದಲ್ಲಿ ನಾವು ಅದನ್ನು ಗಮನಿಸುವಷ್ಟು ಪುರುಸೊತ್ತು, ಕಾಲಾವಕಾಶ, ಮನಸ್ಥಿತಿ ನಮಗಿರೋದಿಲ್ಲ. ಈ ಯಾವ ರೀತಿ ಒಂದು ಈಗ ಕೆಲವರು ಚಿತ್ರಕಲಾವಿದರು, ನಟರು ಕೆಲವೊಂದು ದೃಶ್ಯಗಳಲ್ಲಿ ನಟಿಸ್ಬೇಕಾದ್ರೆ ಹಿಂದೆ ಗ್ರೀನ್ ಮ್ಯಾಟ್ ಹಾಕಿ ಆ ಸೀಕ್ವೆನ್ಸ್ಗೆ ತಕ್ಕ ಹಾಗೆ, ಆ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಆ ಗ್ರೀನ್ ಮ್ಯಾಟ್ನಲ್ಲಿ ಸೀಕ್ವೆನ್ಸ್ನ ಕೀಯಿಂಗ್ ಅನ್ನೋವಂಥ ಏನೊಂದು ತಂತ್ರಜ್ಞಾನನ ಉಪಯೋಗಿಸಿ ಬದಲಾಯಿಸ್ತಾರೆ ಎಡಿಟಿಂಗ್ನಲ್ಲಿ ಚಿತ್ರ ತಂಡ, ಸಂಕಲನಕಾರರು. ಅದೇ ರೀತಿ ಪರಮಾತ್ಮ ಈ 750 ಕೋಟಿ ಮನುಷ್ಯರಿಗೂ, ಜೀವಗಳಿಗೂ ಹಿಂದೆ ಒಂದೊಂದು ಗ್ರೀನ್ ಮ್ಯಾಟ್ ಸಪ್ರೇಟಾಗಿ ಇಟ್ಟಿರ್ತೇನೆ, ಅವರವರ ಕ್ಯಾರೆಕ್ಟರ್ಗೆ ಸಂಬಂಧಿಸಿದ ಹಾಗೆ. ಅದರಲ್ಲಿ ಅವರ ವಿಧಿ ಮತ್ತು ಅವರ ಕರ್ಮಾನುಸಾರ ಸಂಚಿತ, ಪ್ರಾರಬ್ಧ ಇವೆಲ್ಲ ಏನೇನಿರುತ್ತೆ
ಅವುಗಳ ಅನುಸಾರ ಯಾವುದೋ ಒಂದು ಪ್ರಾಪ್ತಿ ಅವ್ರಿಗಿರತ್ತೆ, ಅದನ್ನು ಆ ಸೀಕ್ವೆನ್ಸ್ನಲ್ಲಿ ಅಳವಡಿಸ್ತಾನೆ ಹೋಗ್ತಾ ಇರ್ತಾನೆ ಅವರ ಹಿಂದಿರ್ತಕ್ಕಂಥ ಗ್ರೀನ್ ಮ್ಯಾಟ್ನಲ್ಲಿ. ಅದು ಅವರ ಅರಿವಿಗೆ ಬಂದರೂ ಸರಿ, ಬರದಿಲ್ಲ ಅಂದರೂ ಸರಿ, ಅದನ್ನು ಅದರ ಮುಂದೆ ಅವರ ಒಂದು ಜೀವನದ ನಾಟಕವನ್ನು, ಅವರ ಪಾತ್ರವನ್ನು ನಿರ್ವಹಿಸಿಯೇ ತೀರಬೇಕು. ಹಾಗೆ ಅವರ ಪಾತ್ರ ಮುಗಿದ ತಕ್ಷಣ ಕಟ್ ಅಂತ ಹೇಳಿ ಕ್ಲಾಪ್ ಹೊಡೆಯೋನು ಅವನೇ, ಕಟ್ ಹೇಳೋನು ಅವನೇ, ಕೊನೆಗೆ ಪ್ಯಾಕಪ್ ಮಾಡಿಸೋದು ಅವನೇ. ಹಾಗಾಗಿ ನಾವು ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದು, ನಮ್ಮ ಈ ಲೌಕಿಕ ಜ್ಞಾನ, ಪ್ರಾಪಂಚಿಕ ವಿದ್ಯೆ ಏನೇನಿದೆ ಇವುಗಳ ಅನುಸಾರ ನಮಗೇನು ಗೊತ್ತಿದೆ ಅದೇ ಸತ್ಯ ಅನ್ನುವಂಥ ಭ್ರಮೆಯಲ್ಲಿ ಬದುಕುವುದಕ್ಕಿಂತ ಇದನ್ನು ಮೀರಿ ಏನಿದೆ ಅದನ್ನು ತಿಳ್ಕೊಬೇಕಾದ್ರೆ ಫಸ್ಟು ನಾವ್ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕು. ಆ ನಾವ್ಯಾರು ಅನ್ನೋದು ನಾವು ಯಾಕೆ ತಿಳ್ಕೊಬೇಕು ಅಂತಂದರೆ, ನಾವು ಯಾರು ಅಂತ ನಮ್ಮ ಮೇಲೆ ನಮಗೆ ಒಂದು ಕುತೂಹಲ ಬಂದಾಗಲೇ ನಮ್ಮ ಮನಸ್ಸನ್ನು, ನಮ್ಮ ಒಳ ಮನಸ್ಸನ್ನು ನಾವು ಅರಿಯಲಿಕ್ಕೆ ಪ್ರಾರಂಭ ಮಾಡ್ತೀವಿ, ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿಯಾದಂಥ ಕೆಲವೊಂದು ಭವಬಂಧನದ ಲೌಕಿಕ ವಿಚಾರಗಳು ಅಥವಾ ಯಾವುದೋ ಆಸ್ತಿ ಮಾಡೋದು, ಏನೋ ಸಾಧನೆ ಮಾಡ್ತೀವಿ ನಾವು, ಇವೆಲ್ಲ ಇರಬೇಕು. ಅದು ಸಹಜವಾದಂತಹ ಒಂದು ಕ್ರಿಯೆ. ಅದರ ಮಧ್ಯದಲ್ಲೇ ಜನ್ಮ ಕರ್ತವ್ಯ ಉದ್ದೇಶ ಅನ್ನುವಂಥದ್ದು ಇರುತ್ತಲ್ಲ, ಅದರ ಬಗ್ಗೆ ನೋಡಿ ನಾವು ಗಮನಿಸದೇ ಇರಲಿ. DVG ಅವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯುಂ ನಂಬದಿರುದಿಬ್ಬಂದಿ ನೀನು, ನಂಬಿಯುಂ ನಂಬದಿರುದಿಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವ ಅವರಿಗಂಗಾಯ್ತು, ಕಂಬದಿನೋ ಬಿಂಬದಿನೋ ಮೋಕ್ಷವವರಿಗಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂದರೆ ಈ ಲೌಕಿಕ ಜಗತ್ತಿನ ಜಂಜಾಟದ ಸಿಂಬಳದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರತಕ್ಕಂಥ ನೊಣ ನೀನು, ಅದರಲ್ಲಿ ನನಗೇನೋ ಸಿಗತ್ತೆ ಅಂತ ಹೋಗಿ ಅದರ ಕಡೆಗೆ ಆಕರ್ಷಿತನಾಗಿ ಹೋಗಿ ಹೊರಬರಲಾರದಂಥ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆಯಾ. ನೀನು ಒದ್ದಾಡೋದಕ್ಕಿಂತ ಹರಿದ್ವೇಷಿಯನ್ನು ಹರಿ ಭಕ್ತನನ್ನು ಇಬ್ಬರನ್ನೂ ಏಕಕಾಲದಲ್ಲಿ ಅವರವರ ಕೋರಿಕೆಯನ್ನು ತೀರಿಸಿದಂತಹ ಪರಮಾತ್ಮ ತಂದೆಗೆ ಒಂದು ರೀತಿಯಾದಂಥ ಮೋಕ್ಷ ಪ್ರಾಪ್ತಿಯನ್ನು ಕೊಡ್ತಾನೆ, ಮಗನಿಗೆ ಒಂದು ರೀತಿಯಾದಂಥ ಪ್ರಾಪ್ತಿಯನ್ನು ಕೊಡ್ತಾನೆ. ಸೀಕ್ವೆನ್ಸ್ ಒಂದೇ, ಕ್ಯಾರೆಕ್ಟರ್ ಎರಡು, ಆ ಕಡೆಯಿಂದ ಸಿಕ್ಕಂಥ ಫಲ ಇಬ್ಬರಿಗೂ ಒಂದೇ. ಅವರವರಿಗೇನಿತ್ತು ಅದದು ಅವರವರ ಪ್ರಾಪ್ತಿಗೆ ಇದ್ದಂಥದ್ದು ಅವ್ರಿಗೆ ಸಿಕ್ತು. ಇದನ್ನು 4 ಲೈನಲ್ಲಿ ಎಷ್ಟು ಸುಂದರವಾಗಿ, ಅದ್ಭುತವಾಗಿ, ಅರ್ಥಗರ್ಭಿತವಾಗಿ ವಿವರಿಸಿದ್ದಾರೆ DVG ಅವರು. ಹಾಗಾಗಿ ದೇಶ ಸುತ್ತು ಕೋಶ ಓದು ಅಂತ ಹಿರಿಯರು ಏನು ಹೇಳ್ತಾರೆ, ಆ ರೀತಿ ದೇಶ ಸುತ್ತು ಅಂತದಂದರೆ ಆಯಾ ವಾತಾವರಣ. ಕೋಶ ಅಂದರೆ ಶಬ್ದಕೋಶಗಳಾಗ್ಬೋದು, ಅಕ್ಷರಕೋಶಗಳಾಗ್ಬೋದು, ಅಥವಾ ಜೀವಕೋಶಗಳಾಗ್ಬೋದು. ಈಗ ಯಾವುದೋ ಒಂದು ಮರದ ಕೆಳಗೆ ಹೋಗಿ ಎಲ್ಲೋ ಒಂದು ನಿಶಬ್ದವಾದಂಥ ಅರಣ್ಯ ಪ್ರದೇಶದಲ್ಲಿ ಕುತ್ಕೊಂಡು ನಾವಲ್ಲಿ ಯಾವುದೋ ಒಂದು ನಮ್ಮನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲೂ ಸಹ ಜೀವಕೋಶಗಳಿರುತ್ತೆ, ಶಬ್ದಕೋಶಗಳಿರುತ್ತೆ. ಅದು ನಮ್ಮ ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಟೆಲಿಪತಿಕ್ ವೇವ್ಸ್ನ ಮುಖಾಂತರ, ಮೈಕ್ರೋವೇವ್ ವೇವ್ಸ್ನ ಮುಖಾಂತರ ಅದು ನಮ್ಮ ಪ್ರಕೃತಿಲಿದ್ದೇ ಇರುತ್ತೆ. ಅದನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು ಚಕ್ಷುಗಳು, ಚರ್ಮ, ನಮ್ಮ ಇಂದ್ರಿಯಗಳು. ಕಿವಿ ಹಿಂಭಾಗದ ವಿತುರಂ ಶಿರಮಾತ್ರಿಕ ನರಗಳಿಗೆ ಅದು ಸೂಕ್ಷ್ಮವಾದಂತಹ ಆ ತರಂಗಗಳ ಒಳಗಿರತಕ್ಕಂಥ ಶಬ್ದದ ಕಂಪನಗಳು ಡಿಕೋಡ್ ಆಗಿ ನಮಗೆ ಅಶರೀರವಾಣಿ ಅಂತ ಹೇಳ್ತೀವಿ. ಅದನ್ನು ಹಿಂದಿನ ಕಾಲದಲ್ಲಿ ಆಕಾಶದಿಂದ ಏನೋ ಆಜ್ಞೆ ಬಂತು, ಆಕಾಶವಾಣಿ ಅಂತ ಹೇಳ್ತಾಯಿದ್ರು. ಅಶರೀರವಾಣಿ ಯಾವುದೋ ಬಂದು ಹೇಳಿ ಆ ಕೆಲಸನ ಮಾಡ್ತಾಯಿದ್ರು ರಾಜರು ಅಂತ ಹೇಳ್ತಾಯಿದ್ರು. ಹಾಗೆ ಈ ರೀತಿಯಾದಂಥ ಬಹಳಷ್ಟು ಅನುಭವಗಳು ನಿಮ್ಮೊಂದಿಗೆ ನಾನು ಹಂಚ್ಕೊಬೇಕಂದ್ರೆ, ನನ್ನ ಸ್ವಂತ ಅನುಭವ ಹಂಚ್ಕೊಬೇಕಂದ್ರೆ ಬಹುಶಃ ಹಿಂದೆ ಹೇಳಿದ್ದೀನಿ ಅನ್ಕೊತೀನಿ, ಆದರೂ ಮತ್ತೊಂದು ಸರ್ತಿ ಹೇಳ್ತೀನಿ ಹೊಸ ವೀಕ್ಷಕರಿಗಾಗಿ. ಆತ್ಮಬಂಧುಗಳು ಬಹಳಷ್ಟು ಜನ ಹೊಸದಾಗಿ ಜಾಯ್ನ್ ಆಗ್ತಾಯಿದ್ದೀರಾ, ನನ್ನ ಸೆಲ್ಫ್ ಟ್ರಸ್ಟ್ಗೂ ಜಾಯ್ನ್ ಆಗ್ತಾಯಿದ್ದೀರಾ, ವೀಕೆಂಡ್ ವಿಲೇಜ್ ವರ್ಕ್ಶಾಪ್ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದೀರಾ. ಅಂಥವ್ರಿಗೋಸ್ಕರ ನನ್ನ ಈ ಒಂದು ಸ್ವಂತ ಅನುಭವನ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ 2019 ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ಘಟನೆಗಳಾಗತ್ತೆ. ನನಗೆ ಒಂದು ಅಶರೀರವಾಣಿ ಅಂತ ಹೇಳ್ಬೋದು. ಏನು ತಿರುವಣ್ಣಾಮಲೈನ ಸಿದ್ಧರು ನನಗೆ ದಯಪಾಲಿಸಿದ್ದಂತಹ ದಂಡದಿಂದ ಕೆಲವು ಸಿಗ್ನಲ್ಸ್, ಕೆಲವು ಸೂಚನೆಗಳು ನನಗೆ ಬರೋದಕ್ಕೆ ಪ್ರಾರಂಭ ಆಯಿತು. ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ
ಆ ಸಿಗ್ನಲ್ಸು ಬರೋದಕ್ಕೆ ಮುಂಚೆ ನಾನು ಸಿಂಬಳದ ನೊಣನೇ ಆಗಿದ್ದೆ. ಎಲ್ಲೋ ಹೋಗಿ ಯಾವುದೋ ಟಿ ವಿ ಚಾನಲ್ಗೆ ಹೋಗ್ಬಿಟ್ರೆ ಅಥವಾ ಎಲ್ಲೋ ಹೋಗ್ಬಿಟ್ರೆ ಯಾರೋ VIP ಹತ್ರ ಹೋಗ್ಬಿಟ್ರೆ ಅದಾಗ್ಬಿಡತ್ತೆ ಇದಾಗ್ಬಿಡತ್ತೆ ಈ ರೀತಿಯಾದಂಥ ಕೆಲವೊಂದು ಆಕರ್ಷಣೆಗಳು ಇರುತ್ತೆ. ನಾವು ಯಾವುದಾದ್ರು ಒಂದು ಕಾರ್ಯವನ್ನು ಆರಂಭ ಮಾಡಿದಾಗ ಇರತಕ್ಕಂಥ ಮನಸ್ಥಿತಿ ಆ ಸಾಂದರ್ಭಿಕ ಪರಿಸ್ಥಿತಿಗಳ ಆಧಾರದಲ್ಲಿ ಬದಲಾಗ್ಬಿಡುತ್ತೆ. ಹಾಗಿದ್ದೆ. ಆದರೆ ಯಾವಾಗ ಸಿದ್ಧರ ಆದೇಶ ನನಗೆ ಆ ಒಂದು ಗುರುತತ್ವದ ಒಂದು ಸೂಚನೆ ಬಂತು, ಆ ಸಂದರ್ಭದಲ್ಲಿ ನಾನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದು ನನ್ನ ಚಿಂತನೆಗಳನ್ನು ಹಂಚ್ಕೊಳ್ಳೋವಂಥದ್ದು ಮತ್ತು ಯಾರ್ಯಾರಿಗೆ ಸಾಕಾರ ಆಗುತ್ತೋ ಆತ್ಮಬಂಧುಗಳಿಗೆ ಆಗಲಿ ಅಂತ ಕೆಲವೊಂದು ವಿಚಾರಗಳನ್ನೆಲ್ಲ ನಾನು ಶೇರ್ ಮಾಡ್ಕೊತ ಹೋದೆ. ಕೆಲವೊಂದು ಎನರ್ಜಿ ಪೋರ್ಟಿಂಗ್ ಟೆಕ್ನಿಕ್ ಅದನ್ನು ಇವತ್ತಿನ ದಿನ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಗೊತ್ತಿಲ್ಲ. ಇದ್ದರೂ ಸಹ ಅವರು ಮಾಡ್ತಾರೋ ಮಾಡ್ತಾ ಇಲ್ವೋ, ಯಾಕೆ ಮಾಡ್ತಾ ಇಲ್ಲ ಅದು ಇಲ್ಲಿ ಅಪ್ರಸ್ತುತ. ಆದರೆ ನನಗೆ ಬಂದಂತಹ ಆದೇಶ ಅದರ ಅನುಸಾರ ನಾನು ಎನರ್ಜಿ ಪೋರ್ಟಿಂಗ್ನ ಮುಖಾಂತರ ಲೊಕೇಶನ್ ಮತ್ತು ಶಬ್ದ ತರಂಗಗಳೆರಡನ್ನೂ ತರಿಸ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ನನ್ನ ಜೀವಮಾನದಲ್ಲೇ ನಾನು ಒಂದು ಹಂತದಲ್ಲಿ ನಾನು ಬಹಳ ದುಡ್ಡು ನೋಡಿದ್ದೀನಿ, ಬಹಳ ದುಡ್ಡು ನೋಡಿ ಅದರಿಂದ ಅನುಭವಿಸು ಬಿಟ್ಟಿದ್ದೀನಿ. ಅದು ಯಾವುದು ಬೇಡ ಅಂತ ಕೊನೆಗೆ ಈ ತೆನಾಲಿ ರಾಮ ಬೆಕ್ಕಿನ ಥರ ಆಗ್ಬಿಟ್ಟೆ. ದುಡ್ಡು ಅಂತಂದರೆ ತೆನಾಲಿ ರಾಮರ ಬೆಕ್ಕು ಹಾಲು ನೋಡಿದ್ರೆ ಹೆಂಗೆ ಓಡೋಡಗತ್ತೆ ಆ ಥರ ನನ್ನ ಪರಿಸ್ಥಿತಿ ಆಗ್ಬಿಟ್ಟಿತ್ತು ದುಡ್ಡು ಅಂತಂದರೆ. ಆದರೂ ಇಲ್ಲಿ ಕೆಲವೊಂದು ಕೌಟುಂಬಿಕ ಜವಾಬ್ದಾರಿಗಳು ಇಂಥವೆಲ್ಲ ಇರೋದರಿಂದ ಕೆಲವೊಂದು ವ್ಯಾವಹಾರಿಕವಾದಂತಹ ಪದ್ಧತಿಯನ್ನು ನಾನು ಅನುಸರಿಸಲೇಬೇಕಾದಂತಹ ಅನಿವಾರ್ಯತೆ ಇದ್ದಿದ್ದರಿಂದ ನಾನೊಂದು ಫೀಸ್ ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ನಾನೊಂದು 3 ವರ್ಷದಿಂದನೇ ಮೂಕುಪುಡಿ ಸಿದ್ಧರ ಹತ್ರ ಪ್ರಶ್ನೆ ಕೇಳಿದಾಗ ಅವ್ರು ₹500 ತೋರಿಸಿದ್ರು ವಾಟ್ಸಪ್ ಕನ್ಸಲ್ಟೇಷನ್ಗೆ. ಆವಾಗಿನ್ನ ₹1000 ನೋಟು ಇತ್ತು. ಫಸ್ಟ್ ₹500 ತೊಗೊತಾರೆ, ಆಮೇಲೆ ₹1000 ನೋಟ್ ತೊಗೊತಾರೆ. ಆಮೇಲೆ ಅದು ಎಪಿಸೋಡು ಮಾಡಿದ್ದು ನಾವು TV9 ಈಗ ಉಂಟಲ್ಲಿ ₹1000 ನೋಟ್ ಹರಿದಾಕಿದ್ದು, ₹500 ನೋಟ್ ಹರಿದಾಕಿದ್ದು ಎಲ್ಲ. ಸೊ ನಾನು ವಾಟ್ಸಪ್ ಕನ್ಸಲ್ಟೇಷನ್ಗೆ ₹500 ಪ್ರಾರಂಭ ಮಾಡಿದೆ, ಫೋನ್ ಕನ್ಸಲ್ಟೇಷನ್ಗೆ ₹1000 ಮಾಡಿದೆ. ಡೈರೆಕ್ಟ್ ವಿಸಿಟ್ಗೆ ಅದು ಫೀಸ್ ಬೇರೆ ಇದೆ ಬಿಡಿ. ಯಾವ ಥರ ಬಂತಂದರೆ ಈ ಹೇಳೋರು ನಾನು ಪಿಕ್ಚರ್ಗಳಲ್ಲಿ ನೋಡಿದ್ದೆ, ಈ ವಿಶ್ವದ ಉನ್ನತ ಶ್ರೇಣಿಯಲ್ಲಿರ್ತಕ್ಕಂಥ ಶ್ರೀಮಂತರು ಯಾರು ಇರ್ತಾರಲ್ಲ ಅವ್ರಗಳ ಅಕೌಂಟಲ್ಲಿ ಸೆಕೆಂಡ್ಗೂ ಆ ಡಿಜಿಟ್ ಚೇಂಜ್ ಆಗ್ತಾ ಇರತ್ತಂತ ಅವ್ರ ಅಕೌಂಟಲ್ಲಿ ಅಮೌಂಟದು ಬ್ಯಾಂಕ್ ಬ್ಯಾಲೆನ್ಸು. ಆ ರೀತಿ ಪ್ರತಿ ನಿಮಿಷಕ್ಕೂ ನನ್ನ ಅಕೌಂಟಲ್ಲಿ ₹500 ಬೀಳಕ್ಕೆ ಸ್ಟಾರ್ಟ್ ಆಯಿತು, ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು 2-3 ದಿನದಲ್ಲಿ ಹೆಚ್ಚು ಕಡಿಮೆ ನನ್ನ ಅಕೌಂಟಿಗೆ ಬಂದು ಬಿದ್ದಿದ್ದು 5-6 ಲಕ್ಷ. ನನಗೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗೋಯ್ತು. ಇದು ಯಾವುದೋ ಒಳ್ಳೇದಕ್ಕೆಲ್ಲ ಬರ್ತಾ ಇರೋದು, ಇದು ಯಾಕೋ ನನಗೆ ಮತ್ತೆ ಚಂಚಲ ಮಾಡಿಬಿಡುತ್ತಾ ಇದೆ, ಏನಾದರೂ ನನ್ನ ಏನು ಉದ್ದೇಶ ಇದೆ ಪುನಃ ನಾನು ಅದನ್ನು ಬಿಟ್ಟು ಡೈವರ್ಟ್ ಆಗ್ಬಿಡ್ತೀನ ಅನ್ನೋ ಭಯ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಹೋಗಿ ಮಂತ್ರದಂಡದ ಹತ್ರ ಕೂತ್ಕೊಂಡಾಗ ನನಗೆ ಬಂದಿದ್ದ ಆದೇಶ, ನಿಮ್ಮ ಮನೆಯಲ್ಲಿ ಕೆಲವು ಅಂದರೆ ನನ್ನ ಕೌಟುಂಬಿಕ ಸಂಬಂಧಗಳು ಏನಿತ್ತಲ್ಲ ಅವಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಭೌತಿಕವಾಗಿ ಅಂದರೆ ದೇಹದೊಂದಿಗೆ ಕಾಶಿಗೆ ಹೋಗಿ ಬರಬೇಕು ಅನ್ನೋಂಥ ಇಚ್ಛೆ ಇದೆ, ಒಂದು ದೈವ ಸಾನ್ನಿಧ್ಯ. ಅವರು ಅಲ್ಲಿಗೆ ಹೋಗಿ ಬರಬೇಕು, ಅದು ಈಡೇರಿತು ಅಂದರೆ ನಿನ್ನ ಎಲ್ಲ ಇಚ್ಛೆಗಳು ಈಡೇರುತ್ತೆ. ಇದು ನನಗೆ ಆದೇಶ ಬಂತು. ಸರಿ, ನಾನು ನನ್ನ ಶ್ರೀಮತಿನ ಕರೆದು ಏನೋ ಒಂದು ಆಸೆ ಇಟ್ಕೊಂಡಿದ್ದೀಯಂತಲ್ಲಮ್ಮ ನೀನು ಚಿಕ್ಕ ವಯಸ್ಸಿಂದ, ಏನು ಅಂದರೆ ಹೌದ್ರಿ, ನಾನು ದೊಡ್ಡವಳಾದಮೇಲೆ ನಿಮ್ಮಿಬ್ಬರನ್ನೂ ನನ್ನ ದುಡ್ಡಲ್ಲಿ ನಾನು ಕಾಶಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಪ ಅಮ್ಮನಿಗೆ ನಾನು ಮಾತು ಕೊಟ್ಟಿದ್ದೆ. ಅದು ಇವತ್ತಿನವರೆಗೂ ನನ್ನ ಕೈಯಲ್ಲಿ ತೀರ್ಸೋಕ್ಕೆ ಆಗಿಲ್ಲ ಅಂತ ಒಂದು ಕೊರಗಿದೆ. ಇದು ಯಾವಾಗ ಫೆಬ್ರವರಿ 27-28 ಡೇಟು 2020. ಆ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ, ನನಗೆ ಅಲ್ಲಿ ದಂಡದಿಂದ ಬಂದಂತಹ ಆದೇಶ ಮತ್ತು ಇವಳು ಹೇಳಿದ್ದಕ್ಕೆ ಎರಡಕ್ಕೂ ಟ್ಯಾಲಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಕಾಶಿ, ವಾರಣಾಸಿ, ಹರಿದ್ವಾರ, ಋಷಿಕೇಶು ಅವೆಲ್ಲ ಬಂದು ಒಂದು ಅದ್ಭುತವಾದಂತಹ ನಿಗೂಢವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರಗಳು. ಅದು ರಿಸೀವರ್ಸ್ಗಷ್ಟೇ ಅರ್ಥ ಆಗುತ್ತೆ. ಅದು ಅವಳ ಬಹಳ ವರ್ಷದ ಆಸೆ. ನಮ್ಮ ಅತ್ತೆ ಮಾವ, ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಗ, 5 ಜನ. ಇಷ್ಟು ಜನ ಹೋಗೋದಕ್ಕೆ ನಾನೇನು ಮಾಡಿದೆ, ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡೋಣ ಅಂತ ನೋಡಿದೆ. ಎಲ್ಲಿ ಫ್ಲೈಟಲ್ಲಿ ಕಳಿಸೋದಕ್ಕೆ ಟಿಕೆಟ್ ರೇಟ್ ಎಷ್ಟಿರುತ್ತೋ ಅಂತ ನೋಡಿದಾಗ ಅದೇನೋ ಗೊತ್ತಿಲ್ಲ, ದೈವಿಚ್ಛೆ ಅನ್ನೋ ಥರ ಮಾರ್ಚ್ 11ನೇ ತಾರೀಕಿಗೆ ಬೆಂಗಳೂರಿಂದ ಡೆಹ್ರಾಡೂನ್ 5 ಜನಕ್ಕೆ 12,500 ಇತ್ತು ಟಿಕೆಟ್.
ಬೆಳಗಿನ ಫ್ಲೈಟು 3 ಅವರ್ಸು 4 ಅವರ್ಸ್ ಜರ್ನಿ. ಒಬ್ಬರಿಗೆ 2,500 ವಿತ್ ಲಗೇಜು ಅದು ಇದು XYZ ಏನೇನಿರುತ್ತೆಲ್ಲ. ಆಯಿತು, 5 ಜನಕ್ಕೆ 12,500 ಡೆಹ್ರಾಡೂನ್ ಫಸ್ಟ್ ಬುಕ್ ಮಾಡಿಬಿಟ್ಟೆ. ಹರಿದ್ವಾರ ಋಷಿಕೇಶು ಹೋಗಿ ಬರಲಿ ಅಂತ. ಅಲ್ಲಿ ನನಗೆ ಪಂಕಜ್ ಅಂತ ಒಬ್ಬರು ಸ್ನೇಹಿತರಿದ್ದಾರೆ. ಅವರ ಒಂದು ನೆಟ್ವರ್ಕಲ್ಲಿ ಅಲ್ಲಿ ಇನೋವಾ ಜಾಲಿ ಗ್ರಾಂಟ್ ಏರ್ಪೋರ್ಟ್ಗೆ ಬಂತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋದರು. 11ನೇ ತಾರೀಕು 12ನೇ ತಾರೀಕು ಹರಿದ್ವಾರ ಋಷಿಕೇಶು. ಅಲ್ಲಿದ್ದು ಬ್ರಹ್ಮಕುಂಡದ್ದು ಬ್ರಹ್ಮಾರತಿ, ಗಂಗಾರತಿ ಎಲ್ಲ ನೋಡಿ, ಅಲ್ಲಿ ಭಾಗೀರಥಿ ಮತ್ತು ಗಂಗೆ ಇವೆಲ್ಲ ಏನು ಹೆಸರುಗಳು ಬದಲಾಗ್ತಾ ಹೋಗುತ್ತೆ, ಆ ಭಾಗದ್ದು ವಿಶೇಷವಾದಂಥ, ಅಲ್ಲೇ ಗಂಗೆ ತತ್ವ ಬದಲಾಗುವಂಥ ಸ್ಥಳ ಅದು ಹರಿದ್ವಾರ ಋಷಿಕೇಶ ಇಂಥ ಕಡೆ. ಸೊ ಅದು ಮುಗಿಸ್ಕೊಂಡು 12ನೇ ತಾರೀಕು ಸಂಜೆ ಅಲ್ಲಿಂದ ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಗೆ ಬಂದು ಡೆಲ್ಲಿ ಸರೌಂಡಿಂಗ್ಸು ಕೆಲವೊಂದೆಲ್ಲ ದೇವಸ್ಥಾನಗಳು ಮತ್ತು ಬೇರೆ ಬೇರೆ ಅವ್ರಿಗೇನು, ಯಾಕೆಂದರೆ ನನಗೆ ಡೆಹ್ರಾಡೂರಿಂದ ಡೈರೆಕ್ಟ್ ವಾರಣಾಸಿಗೆ ಫ್ಲೈಟ್ ಸಿಕ್ಕಲಿಲ್ಲ. ಸೊ 2 ದಿನ ಇದಿತ್ತು. ಸೊ 12ನೇ ತಾರೀಕು ಅಲ್ಲಿಗೆ ಬರ್ತಾರೆ. 12ನೇ ತಾರೀಕು ನೈಟು ಡೆಲ್ಲಿಯಲ್ಲಿ ಹಾಲ್ಟ್. 13ನೇ ತಾರೀಕು ಡೆಲ್ಲಿ ಮುಗಿಸ್ಕೊತಾರೆ. 13ನೇ ತಾರೀಕು ನೈಟು ವಾರಣಾಸಿಗೆ ಫ್ಲೈಟು. ಡೆಹ್ರಾಡೂನಿಂದ ಡೆಲ್ಲಿಗೆ ಮತ್ತೆ ಒಂದು 12,500 15,000 ಎಷ್ಟೋ ಕೊಟ್ಟೆ. ಡೆಲ್ಲಿಯಿಂದ ಪುನಃ ವಾರಣಾಸಿಗೆ ಅಷ್ಟೇ ಇತ್ತು, 12,500 15 ಇತ್ತು. ಎಲ್ಲ ಅಲ್ಲಿದಾಯಿತು. ಅಲ್ಲಿಂದ ವಾರಣಾಸಿಯಲ್ಲಿ ಕಾಶಿಗೆ ಹೋಗ್ತಾರೆ, ಅಲ್ಲೆಲ್ಲ ದರ್ಶನ ಮಾಡ್ತಾರೆ. ಪ್ರಯಾಗಿಗೆ ಹೋಗ್ತಾರೆ, ಅಲ್ಲೆಲ್ಲ ಕಾರ್ಯಗಳು ಮಾಡ್ತಾರೆ. ನನಗೇನೋ ಇಲ್ಲಿ ಮನೇಲಿ ಕೂತ್ಕೊಂಡು, ಯಾಕೆಂದರೆ ನನಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾಯಿದೆ, ಫೋನ್ ಕಾಲ್ಸ್ ಮೇಲೆ ಫೋನ್ ಕಾಲ್ಸ್ ಬರ್ತಾಯಿದೆ, ನಾನೆಲ್ಲ ಲೊಕೇಶನ್ಸ್ ಬರ್ತಾಯಿದೆ, ವಾಯ್ಸ್ ಮೆಸೇಜಸ್ ಬರ್ತಾಯಿದೆ. ನಾನು ಎಲ್ಲದ್ರ ಮೇಲೂ ವರ್ಕ್ ಮಾಡಬೇಕು. ಇಲ್ಲಿ ಬಂದಂಥ ದುಡ್ಡನ್ನ ಅವರಿಗೆ ಕಳಿಸಿ ಅಲ್ಲಿ ಖರ್ಚುಗಳನ್ನು ನೋಡ್ಕೊಳ್ಳೋದಕ್ಕೆ ಹೋಟೆಲು, ಟ್ರಾನ್ಸ್ಪೋರ್ಟು, ಊಟ, ಟ್ರಾವೆಲಿಂಗು ಎಲ್ಲದ್ರದ್ದು ನೋಡ್ಕೋಬೇಕು. ಹೆಚ್ಚು ಕಡಿಮೆ ಅವರು ಡೆಹ್ರಾಡೂನು ಮತ್ತು ಡೆಲ್ಲಿ ಇದೆರಡು ಫ್ಲೈಟ್ ಖರ್ಚು ಮತ್ತು ಹೋಟೆಲ್ ಖರ್ಚು ಅವ್ರು ಉಳ್ಕೊಂಡಿದ್ದು ಇದೆಲ್ಲ ನನಗೆ ಹೆಚ್ಚು ಕಡಿಮೆ ಒಂದು 70,000 ರೂಪಾಯಿವರೆಗೂ 2 ದಿನಕ್ಕೆ ಆಗೋಗಿತ್ತು. ಸರಿ, ಅಕೌಂಟಲ್ಲೇನೋ ದುಡ್ಡಿದೆ. ನಂದು ಚಿಕ್ಕ ಪುಟ್ಟ ಸಾಲಗಳು ಯಾವುದು ಕುತ್ತಿಗೆ ಮೇಲಿತ್ತೋ ಎಲ್ಲನೂ ನಾನು ತೀರಿಸ್ಕೊತಾ ಇದ್ದೆ. ಎಲ್ಲ ನಿಮ್ಮಂಥ ಅನ್ನದಾತರ ಒಂದು ಕೃಪೆ ದಯೆಯಿಂದ, ನೀವು ಹಾಕಿದ ಭಿಕ್ಷೆಯಿಂದ. ಸೊ ಒಂದು ಮನಸ್ಸು ಏನೋ ಒಂಥರ ದೊಡ್ಡ ಭಾರ ಇಳ್ದಂಗೆ ಉಲ್ಲಾಸ. ಆರಾಮಾಗಿ ಮನೇಲಿ ನಾನು ಬಬ್ಲು ಇಬ್ಬರೇ ಇದ್ದೀವಿ. ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಬಬ್ಲುಗೆ ಟೈಮ್ಗೆ ಊಟ, ಹೀಗೆ ಹೋಗ್ತಾ ಇದೆ. ನಮ್ಮನೆ ಕಾಲಭೈರವ ಅವನು. ಸೊ ಆಯಿತು, ಇದೆಲ್ಲ ಆಯಿತು. ಆಮೇಲೆ ವಾರಣಾಸಿಗೆ ಬರ್ತಾರೆ, ಮುಗಿಸ್ಕೊತಾರೆ. ನೋಡಿ, ಇವತ್ತಿಗೂ ನನಗೆ ಆಶ್ಚರ್ಯ ಆಗೋದು, ಇದು ನನ್ನೊಬ್ಬನಿಗಂತಲ್ಲ, ನನ್ನ ಹೆಂಡತಿಗೆ, ನಮ್ಮ ಮಾವನವ್ರಿಗೆ, ನಮ್ಮ ಅತ್ತೆಯವ್ರಿಗೆ, ನಮ್ಮ ತಾಯಿಗೆ, ನನ್ನ ಮಗನಿಗೂ ಸಹ. ದೇವರು ತಿಂಡ್ರು ಅಂದರೆ ಈಗಿನ ಕಾಲದ ಮಕ್ಕಳು ಎಷ್ಟೋ ಅಷ್ಟೇ, ಅವನಿಗೂ ಸಹ ಆಶ್ಚರ್ಯ ಆಗತ್ತೆ. ವಾರಣಾಸಿಯಲ್ಲಿ ಐ ಥಿಂಕ್ ಅದು 14 ಇಲ್ಲ 15ನೇ ತಾರೀಕು ಅವ್ರು ಹೋಗಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರ್ತಾರೆ. ಲಿಂಗ ಎಲ್ಲ ಮುಟ್ಬಿಟ್ಟು ಅಭಿಷೇಕ ಮಾಡಿ, ಏನಿತ್ತು ಪ್ರೊಸೀಜರ್ ಹಿಂದಿನ ಬಿಫೋರ್ ಕೋವಿಡ್, ಅದೆಲ್ಲ ಮುಗಿಸ್ಕೊಂಡು ಮುಟ್ಟಿ ಸಮಾಧಾನವಾಗಿ ಆತ್ಮತೃಪ್ತಿಯಿಂದ ಬರ್ತಾರೆ. ಇವ್ರು ಬರ್ತಾ ಇದ್ದಂಗೆ ಇವ್ರ ಹಿಂದೆ ಒಂದಿಬ್ಬರು ಇರ್ತಾರೆ. ಅವ್ರದ್ದು ಮುಗ್ದಿದ ತಕ್ಷಣ ಬ್ಯಾರಿಕೇಡ್ ಅಡ್ಡ ಇಟ್ಬಿಟ್ಟು ಕೋವಿಡ್ದು ಬ್ಯಾನರ್ ಹಾಕ್ತಾರೆ, ಬಿಡೋದಿಲ್ಲ ಒಳಕ್ಕೆ ಅಂತ. ಇದು ಅವ್ರಿಗೆ ಅಲ್ಲೇ ಆಶ್ಚರ್ಯ ಆಗುತ್ತೆ. ರೀ, ನಾವೇ ಲಾಸ್ಟು, ನಮ್ಮ ಹಿಂದೆ ಒಂದು 2-3 ಇದ್ದರು, ಅಲ್ಲಿ ಅಡ್ಡ ಹಾಕ್ಬಿಟ್ರು ರೀ, ದೇವ್ರು ನೋಡ್ರಿ ಕರೆಕ್ಟಾಗಿ ಕರೆಸ್ಕೊಂಡಿದ್ದಾನೆ ಅಂತ ಫೋನಲ್ಲಿ ಅವತ್ತೇ ಹೇಳಿದ್ಲು. ನನಗೊಂದು ಆಶ್ಚರ್ಯ, ಏನೋ ದೈವೀಚ್ಛೆ, ಸ್ವಾಮಿಯ ಅನುಗ್ರಹ ಏನಿತ್ತೋ ಕರೆಸ್ಕೊಂಡಿರೋದು. ಅವನು ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಗ್ರೀನ್ ಮ್ಯಾಟಲ್ಲಿ ಏನು ಸೀಕ್ವೆನ್ಸ್ ಚೇಂಜ್ ಮಾಡ್ತಾ ಇದ್ದಾನೋ, ಅವನೇನು ಮಾಡ್ತಾ ಇದ್ದಾನೋ, ಅವ್ರಿಗೇನು ಪ್ರಾಪ್ತಿ ಇತ್ತೋ ಅದ್ರ ಪ್ರಕಾರ ನಡೀತಾ ಇದೆ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನನಗೆ ಬೇರೆ ವಿಚಾರಗಳು ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಮೆಸೇಜ್ಗಳು ಬರ್ತಾಯಿದೆ, ಎಲ್ಲ ಬ್ಯುಸಿ ಆಗ್ಬಿಟ್ಟೆ ನಾನು. ಸರಿ, ಅದಾಯಿತು. ಪ್ರಯಾಗಕ್ಕೆ ಬರ್ತಾರೆ. ಪ್ರಯಾಗಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. 18ನೇ ತಾರೀಕೇನೋ ಬರ್ತಾರೆ. 18ಕ್ಕೋ 19ಕ್ಕೋ ಕರ್ನಾಟಕ ಗೌರ್ಮೆಂಟು ಲಾಕ್ಡೌನು 1 ದಿನದ ಮಟ್ಟಿಗೇನೋ ಮಾಡ್ತು, ಕೋವಿಡ್ ಪ್ರಿಕಾಷನರಿ. ಸರಿ, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. 22ಕ್ಕೋ 23ಕ್ಕೋ ಟೋಟಲ್ ಇಂಡಿಯಾ ಲಾಕ್ಡೌನ್, ಶಟ್ ಡೌನ್, ಎಲ್ಲ ಟೆಂಪಲ್ಸ್ ಕ್ಲೋಸ್, ಫ್ಲೈಟ್ಗಳು ಕ್ಲೋಸ್, ಎಲ್ಲ ಆಲ್ ಓವರ್ ಟೋಟಲ್ ತಟಸ್ಥ. ಈ ವಿಚಾರ ನಾನೇ ನನ್ನ ಸ್ವದೇಶ್ ಮೀಡಿಯಾ ಇಂಟರ್ವ್ಯೂಲಿ ಅರವಿಂದನ್ ಜೊತೆ ಮಾತಾಡ್ಬೇಕಾರೆ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆಗತ್ತೆ, ನೀವು ಯಾವುದು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ. ಮನೆಯಲ್ಲಿರೋ ಮನೆ ದೇವ್ರ ಮನೆ ಏನಕ್ಕೆ ಇಟ್ಕೊಂಡಿದ್ದೀರಾ? ದೇವ್ರ ಮನೆ ಬೇಕಾ ನಿಮ್ಮ ಮನೆಗಳಿಗೆ? ಟೈಮಿಗೆ ಪೂಜೆ ಮಾಡಲ್ಲ, ಯಾವ ಟೈಮಿಗೆ ಮಾಡ್ಬೇಕು ಅದನ್ನು ಮಾಡಲ್ಲ, ಯಾವುದೋ ಸಮಯದಲ್ಲಿ ಮಾಡ್ತೀರಾ, ಅದೇನೋ ಪ್ರಾಪ್ತಿ ನಿಮ್ಗಾಗತ್ತೆ. ಇಂಥ ವಿಚಾರಗಳೆಲ್ಲ ಬಹಳಷ್ಟು ಚರ್ಚೆ ಮಾಡಿದೆ. ಸೊ ಇವೆಲ್ಲ ನಡೆದಿದ್ದು ನೋಡಿ ನನಗೆ ಒಂಥರ ಹೀಗೂ ಉಂಟೆ ಅನ್ನೋಂಗೆ ಆಗೋಯ್ತು. ಸರಿ, ಬಂದಾಗ ಮನೆಗೆ ಬಂದು ತಾಯಿ ಮಗ ಒಳಗೊಳಗೆ ನಗ್ತಾ ಇದ್ದಾರೆ, ಏನೋ ನಗ್ತಾ ಇದ್ದಾರೆ ಅಂದ್ಕೊಂಡು ಸುಮ್ಮನಿದ್ಬಿಟ್ಟೆ.
ಇವಳು ಸುಮ್ಮನಿದ್ಲು. ಸರಿ, ಒಂದು 2-3 ದಿನ ಆದಮೇಲೆ ನನಗೆ ಕೆಲವೊಂದು ಸಂಕೇತಗಳು, ಆದೇಶ ಏನು ದಂಡದ ಮುಖಾಂತರ ಏನು ಬರುತ್ತಲ್ಲ, ಅದು ನಾನು ಕೆಲವೊಂದು ನನಗೆ ಮನಸ್ಸಿನ ಮೇಲೆ, ಆತ್ಮಕ್ಕೆ ಏನೋ ಒಂದು ರೀತಿಯಾದಂತಹ ಫೀಲ್. ಸೊ ನಾನು ಟ್ರಾವೆಲ್ ಮಾಡಿದಾಗ ಕೆಲವೊಂದು ವಿಚಾರಗಳು ನನಗೆ ಕನಸಲ್ಲಿ ಬರೀ ಸ್ಮಶಾನ, ಮತ್ತು ಬರೀ ನೀರು, ಮತ್ತು ಬರೀ ಅಘೋರಿಗಳು, ನಾಗಸಾಧುಗಳು, ಈ ರೀತಿಯಾದಂಥ ರುದ್ರನೇ ದರ್ಶನಕ್ಕೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬರೀ ನಾಯಿಗಳು, ಭೈರವ. ಇದು ಯಾಕೆ ಹಿಂಗಾಗ್ತಾಯಿದೆ ಅಂತ ಪ್ರಶ್ನೆ ಮಾಡೋ, ಆವಾಗ ಹಿಂಗೆ ಆಗ್ತಾಯಿದೆ ಕಣೆ, ನೀವು ಹೋಗಿ ಬಂದಾಗಿಂದ ಅಲ್ಲಿದ್ರಿ, ನೀವು ಕಾಶಿಗೆ ಹೋದ್ರಲ್ಲ, ಆ ಟೈಮಿಂದ ಹಿಂಗೆ ಆಗ್ತಾಯಿದೆ ಅಂದರೆ, ಆವಾಗ ಸುಮ್ಮನಿದ್ಲು. ಎಲ್ಲಿ ಬೈತೀರಾ ಅಂತಲೂ ಹೇಳಲಿಲ್ಲ ಅಂತಲೂ. ಏನು ಹೇಳು, ಇಲ್ಲ ನಮ್ಮಮ್ಮ ಹೇಳಿದ್ರು, ನಿನಗೆ ಮದುವೆ ದಂಪತಿಗಳು ಕಾಶಿಗೆ ಹೋಗ್ಬೇಕು ಫಸ್ಟ್ ಟೈಮ್ ಹೋಗ್ಬೇಕಾರೆ, ನೀನು ನಿಮ್ಮ ಯಜಮಾನ ನೋಡಿದ್ರೆ ಬರಲ್ಲ ಅಂತ ಇದ್ದಾರೆ. ಸೊ ಅವ್ರ ಪರವಾಗಿ ಅವರು ಒಗಿದೇ ಇರೋದು ಯಾವ್ದಾರ ಬಟ್ಟೆ ಒಂದು ತೊಗೊಂಬಂದ್ಬಿಡು, ಅಲ್ಲಿ ನೀನು ತ್ರಿವೇಣಿ ಸಂಗಮದಲ್ಲಿ ನೀರಲ್ಲಿ ಮುಳುಗ್ಬೇಕಾದ್ರೆ ಗಂಗೆಯಲ್ಲಿ ಆ ಬನಿಯನ್ನ ಹಿಡ್ಕೊಂಡು ಅಥವಾ ಆ ಬಟ್ಟೆನ ಹಿಡ್ಕೊಂಡು ಮುಳುಗಬೇಕಾಗತ್ತೆ ಅಲ್ಲಿ ಸ್ನಾನ ಮಾಡಬೇಕಾದ್ರೆ. ಇವಳು ನಂದೊಂದು ಬನೀನ್ನ ತೊಗೊಂಡೋಗಿದ್ದಾಳು, ಒಗಿದೇ ಇರೋದು. ತಮಾಷೆ ಏನಂದರೆ, ಅದೇ ಲಾಸ್ಟು ನಾನು ಬನೀನು ಹಾಕಿದ್ದಿದ್ದು. ಇವಳು ಕಾಶಿಗೆ ಹೋಗಿದ್ದರಿಂದ ಯಾವೊಂದು ಬನೀನು ಹೋಗಿತಾನೆ ಅಂತ ಬನೀನೇ ಹಾಕ್ಕೊತಾ ಇರಲಿಲ್ಲ ನಾನು. ಸೊ ವಾಷಿಂಗ್ ಮಿಷಿನ್ ಇದೆ ಮನೆಯಲ್ಲಿ, ಆದರೂ ಅದೇನೋ ಗೊತ್ತಿಲ್ಲ, ಮೈಂಡ್ಗೆ ಬನೀನು ಹಾಕೋದು ಬೇಡ ಅಂತ ಆಯಿತು. ಆವತ್ತಿಂದ ಬನೀನು ಹಾಕೋದೇ ಬಿಟ್ಬಿಟ್ಟೆ ನಾನು, ಇವತ್ತಿಗೂ ಹಾಕ್ತಾಯಿಲ್ಲ ನಾನು. ಹಾಗೆ ಆ ಬನೀನು ಅವಳು ನೀರು ಕಂಡ್ರೆ ಅವಳಿಗೆ ಯಮ ಭಯ. ಅವಳಿಗೆ ಬೇಕಂದರೆ ಯಾರನ್ನು ಬೇಕಾದ್ರೆ ತಳ್ಳಿಬಿಟ್ಟು ಓಡೋಗ್ಬಿಡ್ತಾಳೆ, ಅಷ್ಟು ಭಯ. ಸೊ ಅಂಥ ಕಡೆ ನನ್ನ ಮಗ ಏನು ಮಾಡಿದ್ದಾನೆ, ಮುಳುಗಲೇಬೇಕಲ್ಲ ಅಲ್ಲಿ, ಅಷ್ಟು ದೂರ ಹೋದ್ಮೇಲೆ ಕರ್ಕೊಂಡೋಗಿ ನೀರಲ್ಲಿ ಮುಳುಗಿಸಿದ್ದಾನೆ. ಆ ಗಾಬರಿಲಿ ಕಂಕಳಲ್ಲಿ ಇಟ್ಕೊಂಡಿದ್ದು ಬನೀನ್ನ ಗಂಗೆಯಲ್ಲಿ ಬಿಟ್ಬಿಟ್ಟಿದ್ದಾಳೆ. ನೀವು ಅಂತ ಭಾವನೆ ಕೊಟ್ಟು ನಾನು ಬನೀನ್ನ ತೊಗೊಂಡೋಗಿದ್ದೆ, ಗಂಗೆಯಲ್ಲಿ ಹೋಗ್ಬಿಡ್ತೀರಿ ಅದು ಅಂತ ಅವಾಗ ಅಂದ್ಲು. ಹೌದಾ, ಈಗ ಹೇಳ್ತಾರೆ ಕಾಯಾಪೇಕ್ಷೆ ಫಲಾಪೇಕ್ಷೆ ಬಿಟ್ಟು ಬರಬೇಕು ಅಂತ. ನಾನು ಫಲಾಪೇಕ್ಷೆ ಬಿಟ್ಟು ಯಾವುದೋ ಕಾಲ ಆಯಿತು ನೋಡಿ. ದೈವಿಚ್ಛೆ ದೈವ ಸಂಕಲ್ಪ ಹೀಗಿತ್ತು ಭೈರವನ ಒಂದು ಆಜ್ಞೆ. ಯಾಕೆಂದರೆ ನಾನು ನನ್ನ ಫಿಸಿಕಲಾಗಿ ನಾನು ಹೋಗಿಲ್ಲ ಅಂದರೂ ನನ್ನ ಕಣಗಳು ಇದ್ದೇ ಇರುತ್ತೆ. ಬಟ್ಟೆ, ಒಬ್ಬರು ಉಪಯೋಗಿಸಿರೋ ಬಟ್ಟೆ ಇನ್ನೊಬ್ರು ಉಪಯೋಗಿಸ್ಬಾರ್ದು, ಚಪ್ಪಲಿ ಉಪಯೋಗಿಸ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಯಾಕೆಂದರೆ ಜೀವಕೋಶಗಳು ಅದರಲ್ಲಿರುತ್ತೆ ಅಂತ. ಬಾಚಣಿಗೆ, ಬ್ರಷು, ನೇಲ್ ಕಟ್ರು, ಚಪ್ಪಲಿ ಇಂಥವೆಲ್ಲ ಒಬ್ಬರು ಉಪಯೋಗಿಸಿರೋದು ಇನ್ನೊಬ್ಬರು ಉಪಯೋಗಿಸಿದ್ರೆ ದರಿದ್ರ ಅಂತ. ಜೀವಕೋಶಗಳ ಆಯುಷ್ ತೀರೋಗಿರುತ್ತೆ. ಹಾಗಾಗಿ ಸತ್ತವರದ್ದು ಯಾವುದು ವಸ್ತುಗಳು ಉಪಯೋಗಿಸ್ಬಾರ್ದು ಅಂತ ಅವ್ರ ನಂತರ ಅದನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ. ಹಾಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಗುರುಗಳು ಭೈರವ ಸಿದ್ಧರು ಇವರನ್ನು ಅಲ್ಲಿಗೆ ಕಳಿಸೋದ್ರ ಮುಖಾಂತರ, ಅಂದರೆ ಅವಳ ಆಸೆಯನ್ನು ನನ್ನ ಕಿವಿಗೆ ಬೀಳೋ ಹಾಗೆ ಮಾಡಿ ಅವರನ್ನು ಕಳಿಸೋದಕ್ಕೆ ನನಗೆ ಇಲ್ಲಿ ದುಡ್ಡಿನ ಒಂದು ಮಳೆಯನ್ನೇ ಸುರಿಸಿ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಹೆಚ್ಚು ಕಡಿಮೆ ಅವ್ರು ಹೋಗಿ ಬಂದಿದ್ದು ಒಂದು 2-3 ಲಕ್ಷ ಖರ್ಚಾಯಿತು. ಎಲ್ಲ ನೀವು ಕೊಟ್ಟು ಭಿಕ್ಷೆನೆ, ನನ್ನ ಹತ್ರ 5 ಪೈಸೆ ಇಲ್ಲ. ಆ ಥರ ಕರೆಸ್ಕೊಂಡು ನೋಡಿ ನನ್ನನ್ನು ಅಲ್ಲಿ ಆ ಬನಿಯನ್ ಅದು ನಾನು ಅನ್ನೋ ಭಾವನೆ ಅದು ಕೊಟ್ಟಾಗಿತ್ತು. ನಾನು ಯಾವುದನ್ನೇ ಆಗಲಿ ಹೇಳ್ತಾ ಇರ್ತೀನಿ, ಅದಕ್ಕೆ ಭಾವನೆ ಕೊಡಬೇಕು. ಆ ಭಾವನೆ ಈಗಲೂ ನಾನು ಕಾಶಿಯಲ್ಲಿದ್ದೀನಿ. ಅದಕ್ಕೆ ನನಗೆ ಕನಸಲ್ಲಿ ಬರೀ ಸ್ಮಶಾನ. ಯಾಕೆಂದರೆ ಅದು 80 ಘಾಟ್ ಅಂದರೆ 80 ಸ್ಮಶಾನಗಳು, ಅದನ್ನೇ ವಾರಣಾಸಿ ಅಂತ ಹೆಸರಿರೋದು. ವಾರಣಾಸಿ ಅಂದರೆ 80 ಘಾಟ್ ಅಂತ, ವಾರಣಾಸಿ ಘಾಟ್ ಅಂತ ಹೇಳೋದು. ದಶಾಶ್ವಮೇಧ ಘಾಟ್ಗಳಿದ್ದಾವೆ, ಆ ಥರ ಬರೀ ಘಾಟ್ ಸ್ಮಶಾನಗಳು. ಸೊ ನನಗೆ ಅದಾದ ನಂತರ ಬರೀ ಅದೇ ಕಾಶಿ ಹೆಣಗಳು, ಸ್ಮಶಾನ, ಸಮಾಧಿ, ಕಾಲಭೈರವನ ಒಂದು ದರ್ಶನ, ಇಂಥವೇ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದನ್ನಿಟ್ಕೊಂಡು ಕೆಲವೊಂದನ್ನೆಲ್ಲ ಪರೀಕ್ಷೆ ಮಾಡ್ತಾ ಹೋದಾಗ ಬಹಳಷ್ಟು ವಿಚಾರಗಳು ತದ್ಕೊತ ಹೋಯಿತು. ಕೆಲವು ಆದೇಶಗಳಾಯಿತು. ಅದನ್ನು ನಾನು ಪಾಲಿಸೋದಕ್ಕೋಸ್ಕರನೇ ಈಗ ಕೆಲವೊಂದೆಲ್ಲ ವೀಕೆಂಡ್ ವಿಲೇಜ್ ವರ್ಕ್ಶಾಪು. ಕೆಲವೊಬ್ಬರಿಗೆ ಬಹಳಷ್ಟು ಗೊಂದಲಗಳು, ಕುತೂಹಲಗಳು ಇರುತ್ತೆ ಅವರ ಜೀವನದಲ್ಲಿ ಏನಾಗಬೇಕು ಅಂತ. ಅದನ್ನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಅಷ್ಟು ಹಂಚ್ಕೊಳ್ಳಿಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಸ್ವಂತ ಅನುಭವ ಆಗಿದ್ದರಿಂದ ನಾನು ಹಂಚ್ಕೊಂಡೆ. ಎಲ್ಲ ವಿಚಾರಗಳನ್ನು ಇಲ್ಲಿ ಇದೇ ರೀತಿ ಮುಕ್ತವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಂಥ ಬಹಳಷ್ಟು ವಿಚಾರಗಳಿದೆ. ಸೆಲ್ಫ್ ಟ್ರಸ್ಟ್ನ ವೀಕೆಂಡ್ ವಿಲೇಜ್ ಅಟೆಂಡ್ ಮಾಡೋ ಆಸಕ್ತಿ ಇರೋರು ಮೆಂಬರ್ ಆಗಿ, ಕ್ರೌಡ್ ಮೆಂಬರ್ ಆದವ್ರಿಗೆ ಅವರವರ ಒಂದು ಪ್ರಾಪ್ತಿ ಅನುಸಾರ ಬಹಳಷ್ಟು ಪ್ರಾಪ್ತಿ ಆಗೋದಿದೆ. ಅದನ್ನೆಲ್ಲ ಕ್ರೌಡ್ ಮೆಂಬರ್ ಆದವ್ರಿಗೆ ನಾನು ಹೇಳ್ತಾ ಹೋಗ್ತೀನಿ. ಇನ್ನೂ ಮಾತಾಡೋದು ಬಹಳ ಇದೆ. ಪುನಃ ಬರ್ತೀನಿ ಆತ್ಮಬಂಧುಗಳೇ. ಎಲ್ರಿಗೂ ನಮಸ್ಕಾರ.